ಅಲ್ಲಿ? ನಾನು ಅದನ್ನೇ ಕೇಳ್ಬೇಕು. ನೀವೇನಿಲ್ಲಿ, ಅದು ಇವಳ ಜೊತೆ? ಏನಕ್ಕೆ ಬಂದಿದ್ಯಾ ಅಂದ್ರೆ ಜಾಗ್ ಮಾಡಕ್ ಬಂದಿದ್ದೀನಿ. ಜಾಗಿಂಗು ಬೇರೆ ಕಡೆನೂ ಮಾಡ್ಬೋದು, ಬೇರೆ ಪಾರ್ಕು ಇದೆ, ಬೇಜಾನ್ ಜಾಗನೂ ಇದೆ. ಆದ್ರೆ ಅಲ್ಲೆಲ್ಲೂ ಇಲ್ದೆ ಇಲ್ಲೇ ಬಂದು ಜಾಗಿಂಗ್ ಮಾಡ್ಬೇಕಾ? ನನ್ಗೆಲ್ಲ ಗೊತ್ತು, ನೀವ್ ಇವಳು ನೋಡೋದಕ್ಕಂತಾನೆ ಬಂದಿರೋದು. ಬೇರೆ ಕಡೆ ಹೋದ್ರೆ ಇವಳು ನೋಡೋದಕ್ಕಾಗಲ್ಲ ಅಂತ ಅಲ್ವಾ ಡೈಲಿ ಜಿಮ್ಗೆ ಹೋಗ್ತಿದ್ದವರು ಇವತ್ತು ಇಲ್ಲಿಗೆ ಓಡ್ ಬಂದಿದ್ದೀರಾ. ನಂಗೆಲ್ಲ ಗೊತ್ತು, ಇವಳಿಗೋಸ್ಕರನೇ ಬಂದಿರೋದು. ಅವು ಸ್ಯಾಡ್, ಅವು ಬ್ಯಾಡ್, ನಂಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಅಂಕಿತಾ, ನೀನ್ ಅನ್ಕೊಳ್ಳೋ ಥರ ಏನೂ ಇಲ್ಲ. ಇವರು ಇದೇ ಪಾರ್ಕಿಗೆ ಬಂದಿರ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಯಾಕೋ ಇವತ್ತು ವರ್ಕೌಟ್ ಮಾಡೋದು ಬೇಡ ಅಂತ ಅನಿಸ್ತು, ಪಾರ್ಕಿಗೆ ಬಂದೆ. ನೋಡಿದ್ರೆ ಇವರು ಇಲ್ಲೇ. ಇಟ್ಸ್ ಜಸ್ಟ್ ಅ ಕೋ ಇನ್ಸಿಡೆನ್ಸ್, ಬೇರೆ ಏನೂ ಇಲ್ಲ. ಯಾ ಮೇಡಮ್, ನಥಿಂಗ್ ಪ್ಲಾನ್ಡ್. ನನ್ನ ಪಾಡಿಗೆ ನಾನು ನನ್ನ ಫ್ರೆಂಡ್ ಜೊತೆ ಬಂದೆ, ಅವ್ರ ಪಾಡಿಗೆ ಅವ್ರು ಬಂದರು. ಕೋಇನ್ಸಿಡೆನ್ಸಲ್ಲಿ ನಾವು ಮೀಟ್ ಮಾಡಿದ್ವಿ ಅಷ್ಟೇ. ನನಗೋಸ್ಕರನೇ ಬಂದಿದ್ದಾರೆ ಅಂತ ದಯವಿಟ್ಟು ಅನ್ಕೊಂಬಿಡಿ. ಏನಿಲ್ಲ, ನಂಗೆಲ್ಲ ಗೊತ್ತು, ಇದು ನಿಂದೇ ಪ್ಲಾನು. ಬಾಬಾ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅದೆಲ್ಲ ಮೊದ್ಲೇನೆ ತಿಳ್ಕೊಂಡ್ಬಿಟ್ಟಿರ್ತೀಯ ಅಲ್ವಾ? ನೀನ್ ಎಂತ ಕ್ರಿಮಿನಲ್ ಬುದ್ಧಿ ಅಂತ ನನಗೆ ಚೆನ್ನಾಗ್ ಗೊತ್ತು. ಬರೀ ಕ್ರಿಮಿನಲ್ ಬುದ್ಧಿ ನಿಂದು. ಅಂಕಿತಾ, ನೋಡು, ಯಾರ ಹತ್ರ ಯಾವ ವರ್ಡ್ ಯೂಸ್ ಮಾಡ್ತೀನಿ ಅಂತ ಯೋಚನೆ ಮಾಡಿ ಯೂಸ್ ಮಾಡಿ. ಸುಮ್ಮನೆ ಬಾಯಿಗೆ ಬಂದಿದ್ದಲ್ಲ ಮಾತಾಡೋದಲ್ಲ. ಯಾಕೆ ಸುಮ್ಮನೆ ಪರ್ಸನಲ್ ವಿಷಯ ಇಟ್ಕೊಂಡು ಪಬ್ಲಿಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತೀಯಾ? ನಾನು ನಿಂಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿಗೆ ಬಂದಿದ್ದು, ಅವ್ರು ಇಲ್ಲಿಗೆ ಬಂದಿದ್ದು, ನಾವಿಲ್ಲಿ ಮೀಟ್ ಮಾಡಿದ್ದು ಜಸ್ಟ್ ಅ ಕೋ ಇನ್ಸಿಡೆನ್ಸ್. ಸುಮ್ಮನೆ ನಿನ್ನ ತಲೆ ಏನೇನೋ ಯೋಚನೆ ಮಾಡಿ ಏನೇನೋ ಲಿಂಕ್ ಮಾಡಬೇಡ. ಐ ಆಮ್ ರಿಯಲಿ ಸಾರಿ ಗೌತಮಿ, ಜಸ್ಟ್ ಡೋಂಟ್ ಮೈಂಡ್. ಬಾವಾ, ನೀನ್ ಅವಳಿಗೆ ಏನ್ ಸಮಾಧಾನ ಮಾಡುದು? ನನ್ಗೂ ಬೇಜಾರಾಗಿದೆ, ನನಗ್ ಸಮಾಧಾನ ಮಾಡು ಬಾವಾ. ಸರಿ ಆಯ್ತು, ನೀನ್ ಜಾಗಿಂಗ್ ಮಾಡೋದಕ್ ಬಂದೆ ಅಂತ ಹೇಳ್ದೆ ಅಲ್ವಾ? ಬಾ, ಇವಾಗ ನನ್ ಜೊತೆ ಜಾಗಿಂಗ್ ಮಾಡು, ಬಾ ಹೋಗೋಣ. ಸುಮ್ಮನೆ ಇರು, ವಿಷಯ ಇರು. ನಾನು ಇಷ್ಟೊತ್ತು ಅದನ್ನೇ ಮಾಡಿತ್ತು. ನನಗಿವಾಗ ಜಾಗ್ ಮಾಡೋಕ್ಕೆ ಮೂಡಿಲ್ಲ.